ಈ ಜಿಪಿಎ ಅಧಿಕಾರಿಗಳು ಎಡವಟ್ಟು ಮಾಡ್ಕೊಳ್ಳೋದು ಒಂದಲ್ಲ, ಹಲವು ಬಾರಿ ಇಂಥ ಎಡವಟ್ಟುಗಳಾಗಿದೆ. ಇಲ್ಲೂ ಕೂಡ ಅಂಥದ್ದೇ ಒಂದು ಎಡವಟ್ಟು ನಡೆದಿದೆ. ಒಂದು ಕಡೆ ಅಗದಿದ್ದಾರೆ. ಆ ಅಗದಿರುವಂತಹ ಸಂದರ್ಭದಲ್ಲಿ ಬಹಳ ಪುರಾತನವಾದಂತಹ ದೇವಸ್ಥಾನ, ಆ ದೇವಸ್ಥಾನದ ಕಂಬಕ್ಕೆ ಈಗ ಹಾನಿಯಾಗಿದೆ. ಜಿಪಿಎ ಅಧಿಕಾರಿಗಳು ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ. ರಸ್ತೆ ಕಾಮಗಾರಿಗಾಗಿ ದೇಗುಲದ ಆವರಣದಲ್ಲೇ ಅಗದಿದ್ದಾರೆ. ಹಲಸೂರು ಸೋಮೇಶ್ವರ ದೇಗುಲದ ಗರುಡ ಕಂಬಕ್ಕೆ ಈಗ ಹಾನಿಯಾಗಿದೆ. ಪುರಾತನ ದೇವಾಲಯದ ಗೋಪುರಕ್ಕೂ ಕೂಡ ಪೆಟ್ಟು ಬಿದ್ದಿದೆ. ಬಿಡಬ್ಲ್ಯೂಎಸ್ಎಸ್ಬಿ ಕಾಮಗಾರಿ ವಿರುದ್ಧ ಈಗ ಭಕ್ತರು ಸಿಡಿದೆದ್ದಿದ್ದಾರೆ. ಭಕ್ತರ ಭಾವನೆಗೆ ಧಕ್ಕೆಯಾಗಿದೆ ಅಂತ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಜಿಬಿಎ ಕಾಮಗಾರಿ ಪುರಾತನ ದೇವಾಲಯದ ಮೇಲೆ ಹೊಡೆತವನ್ನ ತರ್ತಾ ಇದೆ. ಪ್ರಮುಖವಾಗಿ ಜಿಬಿಎ ಮತ್ತೆ ಬಿಡಬ್ಲ್ಯೂಎಸ್ಎಸ್ಬಿ ಜಂಟಿಯಾಗಿ ನಡೆಸಿದಂತಹ ಕಾಮಗಾರಿಯಿಂದಾಗಿ ಪುರಾತನ ದೇವಾಲಯದ ಒಂದಿಷ್ಟು ಭಾಗಗಳೇನಿದೆ ಅವುಗಳು ಡ್ಯಾಮೇಜ್ ಆಗಿರುವಂತದ್ದು. ಪ್ರಮುಖವಾಗಿ ಏನು ದೇವಾಲಯದ ಮುಂಭಾಗದಲ್ಲಿರುವಂತಹ ಗರುಡಗಂಬೆ ಏನಿದೆ ಅದರ ಕೆಳಭಾಗದಲ್ಲಿ ಜೆಸಿಬಿಯಿಂದ ಅಗೆಯಲಾಗಿದೆ. ಇದರಿಂದಾಗಿ ಗರುಡಗಂಬದ ಒಂದಿಷ್ಟು ಭಾಗಗಳಿಗೆ ಏಟಾಗಿರುವಂತದ್ದು. ಅದರ ಜೊತೆಗೆ ಸಂಪೂರ್ಣವಾಗಿ ದೇವಾಲಯದ ಆವರಣ ಏನಿದೆ ಅದು ಗಬ್ಬೆದ್ದು ಹೋಗಿರುವಂತದ್ದು. ಇನ್ನು ಇಲ್ಲಿರುವಂತಹ ಸ್ಥಳೀಯರ ಒಂದಿಷ್ಟು ಆರೋಪಗಳು ಏನಪ್ಪಾ ಅಂತ ಹೇಳಿದ್ರೆ, ದೇವರು ಮತ್ತೆ ಗರುಡಗಂಬದ ನಡುವೆ ಸ್ಯಾನಿಟರಿಗಳನ್ನ ಹಾಕಲಾಗಿದೆ, ಸ್ಯಾನಿಟರಿ ಪೈಪ್ಗಳನ್ನ ಹಾಕಲಾಗಿದೆ. ಗಲೀಜು ನೀರುಗಳು ದೇವರ ಮತ್ತೆ ಗರುಡಗಂಬದ ನಡುವಲ್ಲಿ ಹಾದು ಹೋಗ್ತಾ ಇದೆ. ಇದರಿಂದಾಗಿ ಒಂದು ಧಾರ್ಮಿಕತೆಗೆ ಧಕ್ಕೆ ಬರ್ತಾ ಇದೆ ಅಂತ ಹೇಳಿ ಕೂಡ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಇನ್ನು ಈ ಭಾಗದಲ್ಲಿ ಗಮನಿಸ್ತಾ ಇರಬಹುದು, ಸ್ಯಾನಿಟರಿ ಕಾಮಗಾರಿಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಬಂಡೆಗಳು ಸಿಕ್ಕಿರ್ತವೆ. ಆ ಒಂದು ಸಂದರ್ಭದಲ್ಲಿ ದೇವಾಲಯದ ಬಂಡೆಗಲ್ಲುಗಳನ್ನ ಒಡಿಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಆಗ ಬಂಡೆಗಲ್ಲುಗಳನ್ನ ಒಡೆಯಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ದೇವಾಲಯದ ಒಂದಿಷ್ಟು ಗೋಪುರದ ಭಾಗಗಳು ಕೂಡ ಸಂಪೂರ್ಣವಾಗಿ ಒಡೆದು ಹೋಗಿರುವಂತದ್ದು. ಪುರಾತನ ಕಲ್ಲುಗಳು ಸೀಲು ಬಿಟ್ಟಿರುವಂತದ್ದು ಗಮನಿಸ್ತಾ ಇರಬಹುದು. ಕಲ್ಲಿನ ಒಂದಿಷ್ಟು ಗೋಪುರ ಏನಿತ್ತು, ಬಲಿಷ್ಠವಾದ ಕಲ್ಲು, ಪುರಾತನವಾದಂತಹ ದೇವಾಲಯ, ಆ ಒಂದು ದೇವಾಲಯದ ಒಂದಿಷ್ಟು ಜಾಗಗಳು ಬಿರುಕು ಬಿಟ್ಟಿರುವಂತದ್ದು. ಇದರಿಂದಾಗಿ ಇಲ್ಲಿನ ಸ್ಥಳೀಯರು ಮತ್ತೆ ಇಲ್ಲಿನ ಭಕ್ತರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಮಗಾರಿ ಹೆಸರಿನಲ್ಲಿ ಸಂಪೂರ್ಣವಾಗಿ ದೇವಾಲಯದ ಒಂದು ಸೌಂದರ್ಯ ಹಾಳಾಗ್ತಾ ಇದೆ, ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ ಅಂತ ಹೇಳಿ ಕೂಡ ಇಲ್ಲಿನ ಒಂದಿಷ್ಟು ಭಕ್ತರು ಹೇಳ್ತಾ ಇರುವಂತದ್ದು. ಪ್ರಮುಖವಾಗಿ ಜಿಬಿಎ ಮತ್ತೆ ಅದರ ಜೊತೆಗೆ ಬಿಡಬ್ಲ್ಯೂಎಸ್ಎಸ್ಬಿ ಏಕಕಾಲಕ್ಕೆ ಈ ಒಂದು ಕಾಮಗಾರಿಗಳನ್ನ ಶುರು ಮಾಡಿರೋದ್ರಿಂದಾಗಿ ಸಮಸ್ಯೆಗಳು ಸಾಲಾಗಿ ಬರ್ತಾ ಇದೆ. ಒಂದಿಷ್ಟು ಭಕ್ತರಿದ್ದಾರೆ, ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೇನೆ, ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ. ಸರಿಗ ಈ ರೀತಿಯಾದಂತಹ ಕಾಮಗಾರಿ ಎಷ್ಟು ಬೇಸರ ಆಗ್ತಾ ಇದೆ. ದೇವಾಲಯದ ಒಂದಿಷ್ಟು ಭಾಗಗಳು ಬಿರುಕು ಬಿದ್ದಿದೆ, ಅದರ ಜೊತೆಗೆ ಎಲ್ಲ ಓಡಾಡೋದಕ್ಕೂ ಕಷ್ಟ ಆಗೋ ಪರಿಸ್ಥಿತಿ ಬಂದಿದೆ. ಸರ್, ಓಡಾಡೋದಕ್ಕೆ ಕಷ್ಟ ಅನ್ನೋದಕ್ಕಿಂತನೂ ಇಲ್ಲಿ ಅಭಿವೃದ್ಧಿ ಹೆಸರಲ್ಲಿ ಇವರು ಯಾವುದೇ ರೀತಿಯಾದಂತಹ ಮುಜರಾಯಿ ಇಲಾಖೆಗೆ ಮತ್ತೆ ನಮ್ಮ ಸರ್ಕಾರದ ನಮ್ಮ ಈ ಬಿಬಿಎಂಪಿದು ಮತ್ತೆ ಬಿಡಬ್ಲ್ಯೂಎಸ್ಎಸ್ಬಿ ಮತ್ತೆ ಯುಎಫ್ಡಬ್ಲ್ಯೂ ಅವ್ರದ್ದು ಒಡಂಬಡಿಕೆ, ಅದ್ರ ಜೊತೆಯಲ್ಲಿ ಬೆಸ್ಕಾಂ ಅವ್ರದ್ದು ಇರ್ಬೋದು, ಯಾವುದು ಒಡಂಬಡಿಕೆ ಮಾಡಿ ಇವಾಗ ನೀವು ಹೋಗಿ ಬೇಕಂದ್ರೆ ಮುಜರಾಯಿ ಇಲಾಖೆ ಅಧಿಕಾರಿಗಳನ್ನ ಕೇಳಿ ಯಾವ್ದನ್ನ ನಿಮ್ಗೆ ಆದೇಶ ಆಗಿದೆ, ನಿಮ್ಗೂ ಅವ್ರಿಗೂ ಏನಾದ್ರು ಮೀಟಿಂಗ್ ಆಗಿ ಮಿನಿಟ್ಸ್ ಎಲ್ಲ ಆಗಿದೆ, ಯಾವ ತರ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಇವಾಗ ನಿಂತಿರೋ ಸ್ಥಳ ಯಾರ್ದು ಅಂತಾನೆ ಯಾರಿಗೂ ಗೊತ್ತಿಲ್ಲ. ಇವಾಗ ಅಲ್ಲಿದೆ ನಿಮ್ಗೆ ಗರುಡಗಂಬ ನೋಡ್ತಾ ಇದ್ದೀರಾ, ಗರುಡಗಂಬದಿಂದ ಇಲ್ಲಿ ತನಕ ಇವರು ಮಾಡ್ತಾ ಇರೋದು ಯಾರು ಖರ್ಚಲ್ಲಿ ಮಾಡ್ತಿದ್ದಾರೆ, ಹೆಂಗ್ ಮಾಡಬೇಕು, ಇದೆಲ್ಲ ಯಾರು ನಿರ್ಧಾರ ಮಾಡಬೇಕು. ನಾಳೆ ದಿವಸ ಇವ್ರು ಹೇಳ್ತಾರೆ ಇದು ಬಿಬಿಎಂಪಿ ಆಸ್ತಿ ಅಂತ. ಬಿಬಿಎಂಪಿ ಆಸ್ತಿ ಅಂತ ಅಂದ್ಮೇಲೆ ಅವಾಗ ದೇವಸ್ಥಾನದ ಮುಂಭಾಗದಲ್ಲಿ ಅದಾದ್ಮೇಲೆ ಗರುಡಗಂಬ ಇರುತ್ತಾ? ಸೊ ಇದೆಲ್ಲ ಇತ್ಯರ್ಥ ಆಗದೇನೆ ಎಡ ಮತ್ತೆ ಪಕ್ಕದಲ್ಲಿ ಇವಾಗ ನೋಡಿದ್ದೀರಾ ಹಳೆಗೋಡೆಗಳನ್ನ ಯಾವ ರೀತಿ ಹಾಳು ಮಾಡಿ ಇವಾಗ ಇನ್ನೂ ಹಳೆಗೋಡೆ ನಾವು ಆ ಕಡೆ ಉಳಿಸ್ಕೊಂಡಿದ್ದೀರಿ. ಈ ರೀತಿ ನೆಲಹಾಸ ಇರ್ಬೋದು, ಮೇಲ್ಛಾವಣಿ ಇರ್ಬೋದು, ಅಥವಾ ಗೋಪುರಗಳು ನೋಡ್ಬೋದು, ಏಕಶಿಲಾ ಸ್ತಂಭ ಇರ್ಬೋದು, ಇದೆಲ್ಲವನ್ನು ಹಾಳು ಮಾಡ್ತಾ ಇದ್ದಾರೆ. ಈಗ ಇವರು ಇದನ್ನ ಮುಚ್ಚಿಬಿಡ್ತಾರೆ. ಕೆಳಗಡೆ ಏನಿದೆ ಅಂತಂದ್ರೆ ಬೆಸ್ಕಾಂ ವೈರ್ಸ್ ಹೋಗಿದೆ, ಮತ್ತೆ ನೀರಿನ ಒಳಚರಂಡಿ ಮತ್ತೆ ನೀರಿನ ಪೈಪ್ಗಳೆಲ್ಲ ಹೋಗಿದೆ. ಅದೇನಾದ್ರು ಕೆಟ್ಟರೆ ಮತ್ತೆ ಈ ವಸತಿಯವರು ಏನ್ ಮಾಡ್ತಾರೆ ಅದನ್ನೆಲ್ಲ ತೆಗೆಸ್ತಾರೆ. ಅವಾಗ ತಿರುಗು ಇದೆಲ್ಲ ಹಾಳಾಗ್ತದೆ. ಹಿಂಗೆ ಅವಾಗವಾಗ ತೆಗಿತಾನೆ ಇದ್ರೆ ಈ ಪುರಾತನ ಕಾಲದ ಒಂದು ಗೋಪುರ ಇರ್ಬೋದು ಅಥವಾ ಈ ತರ ಸ್ತಂಭಗಳಿರ್ಬೋದು ಇದೆಲ್ಲ ಹಾಳಾಗ್ತಾನೆ ಇದ್ರೆ ಯಾರಿದ್ದಕ್ಕೆ ಹೊಣೆಗಾರಿಕೆ? ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಜಿಪಿಎ ಅಧಿಕಾರಿಗಳು ಎಡವಟ್ಟು ಮಾಡ್ಕೊಳ್ಳೋದು ಒಂದಲ್ಲ, ಹಲವು ಬಾರಿ ಇಂಥ ಎಡವಟ್ಟುಗಳಾಗಿದೆ. ಇಲ್ಲೂ ಕೂಡ ಅಂಥದ್ದೇ ಒಂದು ಎಡವಟ್ಟು ನಡೆದಿದೆ. ಒಂದು ಕಡೆ ಅಗದಿದ್ದಾರೆ. ಆ ಅಗದಿರುವಂತಹ ಸಂದರ್ಭದಲ್ಲಿ ಬಹಳ ಪುರಾತನವಾದಂತಹ ದೇವಸ್ಥಾನ, ಆ ದೇವಸ್ಥಾನದ ಕಂಬಕ್ಕೆ ಈಗ ಹಾನಿಯಾಗಿದೆ. ಜಿಪಿಎ ಅಧಿಕಾರಿಗಳು ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ. ರಸ್ತೆ ಕಾಮಗಾರಿಗಾಗಿ ದೇಗುಲದ ಆವರಣದಲ್ಲೇ ಅಗದಿದ್ದಾರೆ. ಹಲಸೂರು ಸೋಮೇಶ್ವರ ದೇಗುಲದ ಗರುಡ ಕಂಬಕ್ಕೆ ಈಗ ಹಾನಿಯಾಗಿದೆ. ಪುರಾತನ ದೇವಾಲಯದ ಗೋಪುರಕ್ಕೂ ಕೂಡ ಪೆಟ್ಟು ಬಿದ್ದಿದೆ. ಬಿಡಬ್ಲ್ಯೂಎಸ್ಎಸ್ಬಿ ಕಾಮಗಾರಿ ವಿರುದ್ಧ ಈಗ ಭಕ್ತರು ಸಿಡಿದೆದ್ದಿದ್ದಾರೆ. ಭಕ್ತರ ಭಾವನೆಗೆ ಧಕ್ಕೆಯಾಗಿದೆ ಅಂತ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ.
ಜಿಬಿಎ ಕಾಮಗಾರಿ ಪುರಾತನ ದೇವಾಲಯದ ಮೇಲೆ ಹೊಡೆತವನ್ನ ತರ್ತಾ ಇದೆ. ಪ್ರಮುಖವಾಗಿ ಜಿಬಿಎ ಮತ್ತೆ ಬಿಡಬ್ಲ್ಯೂಎಸ್ಎಸ್ಪಿ ಜಂಟಿಯಾಗಿ ನಡೆಸಿದಂತಹ ಕಾಮಗಾರಿಯಿಂದಾಗಿ ಪುರಾತನ ದೇವಾಲಯದ ಒಂದಿಷ್ಟು ಭಾಗಗಳೇನಿದೆ ಅವುಗಳು ಡ್ಯಾಮೇಜ್ ಆಗಿರುವಂತದ್ದು. ಪ್ರಮುಖವಾಗಿ ಏನು ದೇವಾಲಯದ ಮುಂಭಾಗದಲ್ಲಿರುವಂತಹ ಗರುಡಗಂಬೆ ಏನಿದೆ ಅದರ ಕೆಳಭಾಗದಲ್ಲಿ JCB ಇಂದ ಅಗೆಯಲಾಗಿದೆ. ಇದರಿಂದಾಗಿ ಗರುಡಗಂಬದ ಒಂದಿಷ್ಟು ಭಾಗಗಳಿಗೆ ಏಟಾಗಿರುವಂತದ್ದು. ಅದರ ಜೊತೆಗೆ ಸಂಪೂರ್ಣವಾಗಿ ದೇವಾಲಯದ ಆವರಣ ಏನಿದೆ ಅದು ಗಬ್ಬೆದ್ದು ಹೋಗಿರುವಂತದ್ದು. ಇನ್ನು ಇಲ್ಲಿರುವಂತಹ ಸ್ಥಳೀಯರ ಒಂದಿಷ್ಟು ಆರೋಪಗಳು ಏನಪ್ಪಾ ಅಂತ ಹೇಳಿದ್ರೆ, ದೇವರು ಮತ್ತೆ ಗರುಡಗಂಬದ ನಡುವೆ ಸ್ಯಾನಿಟರಿಗಳನ್ನ ಹಾಕಲಾಗಿದೆ, ಸ್ಯಾನಿಟರಿ ಪೈಪ್ಗಳನ್ನ ಹಾಕಲಾಗಿದೆ. ಗಲೀಜು ನೀರುಗಳು ದೇವರ ಮತ್ತೆ ಗರುಡಗಂಬದ ನಡುವಲ್ಲಿ ಹಾದು ಹೋಗ್ತಾ ಇದೆ. ಇದರಿಂದಾಗಿ ಒಂದು ಧಾರ್ಮಿಕತೆಗೆ ಧಕ್ಕೆ ಬರ್ತಾ ಇದೆ ಅಂತ ಹೇಳಿ ಕೂಡ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಇನ್ನು ಈ ಭಾಗದಲ್ಲಿ ಗಮನಿಸ್ತಾ ಇರಬಹುದು, ಸ್ಯಾನಿಟರಿ ಕಾಮಗಾರಿಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಬಂಡೆಗಳು ಸಿಕ್ಕಿರ್ತವೆ. ಆ ಒಂದು ಸಂದರ್ಭದಲ್ಲಿ ದೇವಾಲಯದ ಬಂಡೆಗಲ್ಲುಗಳನ್ನ ಒಡಿಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಆಗ ಬಂಡೆಗಲ್ಲುಗಳನ್ನ ಒಡೆಯಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ದೇವಾಲಯದ ಒಂದಿಷ್ಟು ಗೋಪುರದ ಭಾಗಗಳು ಕೂಡ ಸಂಪೂರ್ಣವಾಗಿ ಒಡೆದು ಹೋಗಿರುವಂತದ್ದು. ಪುರಾತನ ಕಲ್ಲುಗಳು ಸೀಲು ಬಿಟ್ಟಿರುವಂತದ್ದು ಗಮನಿಸ್ತಾ ಇರಬಹುದು. ಕಲ್ಲಿನ ಒಂದಿಷ್ಟು ಗೋಪುರ ಏನಿತ್ತು, ಬಲಿಷ್ಠವಾದ ಕಲ್ಲು, ಪುರಾತನವಾದಂತಹ ದೇವಾಲಯ, ಆ ಒಂದು ದೇವಾಲಯದ ಒಂದಿಷ್ಟು ಜಾಗಗಳು ಬಿರುಕು ಬಿಟ್ಟಿರುವಂತದ್ದು. ಇದರಿಂದಾಗಿ ಇಲ್ಲಿನ ಸ್ಥಳೀಯರು ಮತ್ತೆ ಇಲ್ಲಿನ ಭಕ್ತರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಮಗಾರಿ ಹೆಸರಿನಲ್ಲಿ ಸಂಪೂರ್ಣವಾಗಿ ದೇವಾಲಯದ ಒಂದು ಸೌಂದರ್ಯ ಹಾಳಾಗ್ತಾ ಇದೆ, ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ ಅಂತ ಹೇಳಿ ಕೂಡ ಇಲ್ಲಿನ ಒಂದಿಷ್ಟು ಭಕ್ತರು ಹೇಳ್ತಾ ಇರುವಂತದ್ದು. ಪ್ರಮುಖವಾಗಿ ಜಿಬಿಎ ಮತ್ತೆ ಅದರ ಜೊತೆಗೆ ಬಿಡಬ್ಲ್ಯೂಎಸ್ಎಸ್ಪಿ ಏಕಕಾಲಕ್ಕೆ ಈ ಒಂದು ಕಾಮಗಾರಿಗಳನ್ನ ಶುರು ಮಾಡಿರೋದ್ರಿಂದಾಗಿ ಸಮಸ್ಯೆಗಳು ಸಾಲಾಗಿ ಬರ್ತಾ ಇದೆ. ಒಂದಿಷ್ಟು ಭಕ್ತರಿದ್ದಾರೆ, ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೇನೆ, ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ. ಸರಿಗ ಈ ರೀತಿಯಾದಂತಹ ಕಾಮಗಾರಿ ಎಷ್ಟು ಬೇಸರ ಆಗ್ತಾ ಇದೆ. ದೇವಾಲಯದ ಒಂದಿಷ್ಟು ಭಾಗಗಳು ಬಿರುಕು ಬಿದ್ದಿದೆ, ಅದರ ಜೊತೆಗೆ ಎಲ್ಲ ಓಡಾಡೋದಕ್ಕೂ ಕಷ್ಟ ಆಗೋ ಪರಿಸ್ಥಿತಿ ಬಂದಿದೆ. ಸರ್, ಓಡಾಡೋದಕ್ಕೆ ಕಷ್ಟ ಅನ್ನೋದಕ್ಕಿಂತನೂ ಇಲ್ಲಿ ಅಭಿವೃದ್ಧಿ ಹೆಸರಲ್ಲಿ ಇವರು ಯಾವುದೇ ರೀತಿಯಾದಂತಹ ಮುಜರಾಯಿ ಇಲಾಖೆಗೆ ಮತ್ತೆ ನಮ್ಮ ಸರ್ಕಾರದ ನಮ್ಮ ಈ BBMPದು ಮತ್ತೆ BWSSB ಮತ್ತೆ UFW ಅವ್ರದ್ದು ಒಡಂಬಡಿಕೆ, ಅದ್ರ ಜೊತೆಯಲ್ಲಿ ಬೆಸ್ಕಾಂ ಅವ್ರದ್ದು ಇರ್ಬೋದು, ಯಾವುದು ಒಡಂಬಡಿಕೆ ಮಾಡಿ ಇವಾಗ ನೀವು ಹೋಗಿ ಬೇಕಂದ್ರೆ ಮುಜರಾಯಿ ಇಲಾಖೆ ಅಧಿಕಾರಿಗಳನ್ನ ಕೇಳಿ ಯಾವ್ದನ್ನ ನಿಮ್ಗೆ ಆದೇಶ ಆಗಿದೆ, ನಿಮ್ಗೂ ಅವ್ರಿಗೂ ಏನಾದ್ರು ಮೀಟಿಂಗ್ ಆಗಿ ಮಿನಿಟ್ಸ್ ಎಲ್ಲ ಆಗಿದೆ, ಯಾವ ತರ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಇವಾಗ ನಿಂತಿರೋ ಸ್ಥಳ ಯಾರ್ದು ಅಂತಾನೆ ಯಾರಿಗೂ ಗೊತ್ತಿಲ್ಲ. ಇವಾಗ ಅಲ್ಲಿದೆ ನಿಮಗೆ ಗರುಡಗಂಬ ನೋಡ್ತಾ ಇದ್ದೀರಾ, ಗರುಡಗಂಬದಿಂದ ಇಲ್ಲಿ ತನಕ ಇವ್ರು ಮಾಡ್ತಾ ಇರೋದು ಯಾರು ಖರ್ಚಲ್ಲಿ ಮಾಡ್ತಿದ್ದಾರೆ, ಹೆಂಗ್ ಮಾಡಬೇಕು, ಇದೆಲ್ಲ ಯಾರು ನಿರ್ಧಾರ ಮಾಡಬೇಕು. ನಾಳೆ ದಿವಸ ಇವ್ರು ಹೇಳ್ತಾರೆ ಇದು BBMP ಆಸ್ತಿ ಅಂತ. BBMP ಆಸ್ತಿ ಅಂತ ಅಂದ್ಮೇಲೆ ಅವಾಗ ದೇವಸ್ಥಾನದ ಮುಂಭಾಗದಲ್ಲಿ ಅದಾದ್ಮೇಲೆ ಗರುಡಗಂಬ ಇರುತ್ತಾ? ಸೊ ಇದೆಲ್ಲ ಇತ್ಯರ್ಥ ಆಗದೇನೆ ಎಡ ಮತ್ತೆ ಪಕ್ಕದಲ್ಲಿ ಇವಾಗ ನೋಡಿದ್ದೀರಾ ಹಳೆಗೋಳುಗಳನ್ನ ಯಾವ ರೀತಿ ಹಾಳು ಮಾಡಿ ಇವಾಗ ಇನ್ನೂ ಹಳೆಗೋಡೆ ನಾವು ಆ ಕಡೆ ಉಳಿಸ್ಕೊಂಡಿದ್ದೀರಿ. ಈ ರೀತಿ ನೆಲಹಾಸ ಇರ್ಬೋದು, ಮೇಲ್ಛಾವಣಿ ಇರ್ಬೋದು, ಅಥವಾ ಗೋಪುರಗಳು ನೋಡ್ಬೋದು, ಏಕಶಿಲಾ ಸ್ತಂಭ ಇರ್ಬೋದು, ಇದೆಲ್ಲವನ್ನು ಹಾಳು ಮಾಡ್ತಾ ಇದ್ದಾರೆ. ಈಗ ಇವರು ಇದನ್ನ ಮುಚ್ಚಿಬಿಡ್ತಾರೆ. ಕೆಳಗಡೆ ಏನಿದೆ ಅಂತಂದ್ರೆ ಬೆಸ್ಕಾಂ ವೈರ್ಸ್ ಹೋಗಿದೆ, ಮತ್ತೆ ನೀರಿನ ಒಳಚರಂಡಿ ಮತ್ತೆ ನೀರಿನ ಪೈಪ್ಗಳೆಲ್ಲ ಹೋಗಿದೆ. ಅದೇನಾದ್ರು ಕೆಟ್ಟರೆ ಮತ್ತೆ ಈ ವಸತಿಯವರು ಏನ್ ಮಾಡ್ತಾರೆ ಅದನ್ನೆಲ್ಲ ತೆಗೆಸ್ತಾರೆ. ಅವಾಗ ತಿರುಗು ಇದೆಲ್ಲ ಹಾಳಾಗ್ತದೆ. ಹಿಂಗೆ ಅವಾಗವಾಗ ತೆಗಿತಾನೆ ಇದ್ರೆ ಈ ಪುರಾತನ ಕಾಲದ ಒಂದು ಗೋಪುರ ಇರ್ಬೋದು, ಈ ತರ ಸ್ತಂಭಗಳಿರ್ಬೋದು, ಇದೆಲ್ಲ ಹಾಳಾಗ್ತಾನೆ ಇದ್ರೆ ಯಾರಿದ್ದಕ್ಕೆ ಹೊಣೆಗಾರಿಕೆ? ಕ್ಯಾಮ್ರಾ ಪರ್ಸನ್